ಎಲ್ಲರಿಗೂ ಶರಣಾರ್ಥಿಗಳು. ನಾನು ನಿಮಗೊಂದು ಬಹಳ ಮಹತ್ವವಾದಂಥ ಕಥೆಯನ್ನು ಹೇಳ್ತೇನೆ. ಏನು ಅಂದ್ರೆ, ಕಾಶಿ ಹತ್ರ ಒಂದು ಸಣ್ಣ ಊರು. ಆ ಊರೊಳಗೆ ಒಂದು ಕುಟುಂಬ, ಬಹಳ ಬಡತನದ ಕುಟುಂಬ. ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಆಗಿಬಿಟ್ಟಿತ್ತು. ಏನಾಗ್ಬಿಡ್ತು ಅಂತಂದ್ರೆ, ಊಟ ದಿನ ಮಕ್ಕಳಿಗೆ ಹೆಂಗೆ ಹಾಕೋದು, ತಾವೇ ಹೆಂಗೆ ಊಟ ಮಾಡೋದು ಅಂತ ಚಿಂತೆ ಆದಾಗ ಹೆಂಡತಿ ಅಂದ್ಲು, ನೋಡ್ರಿ ಕಾಶಿಗೆ ಎಲ್ಲೆಲ್ಲಿಂದೋ ಜನ ಬರ್ತಾರ, ಕಾಶಿ ವಿಶ್ವನಾಥಗೆ ಬೇಡ್ಕೊಳಕ್ ಬರ್ತಾರ, ನೀವ್ಯಾಕೆ ಹೋಗಿ ವಿಶ್ವನಾಥನ ಬೇಡ್ಕೊಂಡ್ ಬರಬಾರ್ದು ಅಂದ್ಲು. ಅದಕ್ಕೆ ಆಯ್ತು ಅಂತೇಳಿ ಆ ದಿವಸ ಎದ್ದು ಸ್ನಾನಗಿನ ಮುಗಿಸ್ಕೊಂಡು ಕಾಶಿ ವಿಶ್ವನಾಥಗೆ ಹೋದ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡ, ನಮಸ್ಕಾರ ಮಾಡಿದ, ಎಲ್ಲ ತನ್ನ ಪೂಜಾ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದ. ಬರುವಾಗ ಒಬ್ಬ ಸನ್ಯಾಸಿ ಎದುರಿಗೆ ಬಂದ. ಸನ್ಯಾಸಿ ಎದುರಿಗೆ ಬಂದ ತಕ್ಷಣ ಸನ್ಯಾಸಿ ಕೇಳಿದ, ಯಾಕಪ್ಪ ಎದಕ್ಕೆ ಬಂದಿದ್ದೆ ಅಂತ ಕೇಳಿದ. ಅವಾಗ ಸನ್ಯಾಸಿಗೆ ನಮಸ್ಕಾರ ಮಾಡಿ ಹೇಳಿದ, ಇಲ್ಲ ಸ್ವಾಮೀಜಿ, ನಮ್ದು ಹಿಂಗೆ ಬಡತನ ಐತಿ, ಅದಕ್ಕೆ ನಾನು ವಿಶ್ವನಾಥಕ್ಕೆ ಬೇಡ್ಕೊಳಕ್ ಬಂದಿದ್ದೆ ಅಂತ. ಹೌದಾ, ನೀನು ಬಡತನ ಹೋಗ್ಬೇಕಂದ್ರೆ ನೀವು ಒಂದು ಕೆಲಸ ಮಾಡು ಅಂತೇಳಿ ಸ್ವಾಮೀಜಿಯವ್ರು ಏನು ಮಾಡಿದರು, ತಮ್ಮ ಹತ್ರ ಇರುವಂಥ ಒಂದು ಶಂಖ ಕೊಟ್ಟರು. ಶಂಖ ಕೊಟ್ಟು ಹೇಳಿದರು, ನೋಡು ಈ ಶಂಖ ದಿನ ಒಂದು ಚಿನ್ನದ ನಾಣ್ಯವನ್ನು ಕೊಡ್ತೈತಿ, ಆ ಚಿನ್ನದ ನಾಣ್ಯ ತಗೊಂಡು ನೀನು ಬಡತನವನ್ನು ನೀಗಿಸುವ ಅಂತೇಳಿ ಆ ಸ್ವಾಮೀಜಿ ಒಂದು ಶಂಖ ಕೊಟ್ಟರು. ಅವ್ರು ತೋರಿಸಿದ್ರಲ್ಲೇ ಪ್ರದರ್ಶನ ಮಾಡಿ. ಅವ್ನು ಖುಷಿ ಆಗ್ಬಿಡ್ತು. ಅದನ್ನು ತಗೊಂಡು ಬರತ್ತಿದ್ದ. ಕಾಶಿಯಿಂದ ನಡ್ಕೋತ ಬರೋದು, ದಾರಿ ದೂರ, ಗುಡ್ಡದಾಗ ಹಾಸಿ ಬರಬೇಕು, ದೊಡ್ಡ ಕಾಡು. ಆ ಕಾಡಿನೊಳಗೆ ಹಾಸಿ ಬರುವಾಗ ಅವಾಗ ಹೊತ್ತಾಯ್ತು. ಅಲ್ಲೆಲ್ಲ ಪ್ರಾಣಿ ಎಲ್ಲ ಇರ್ತಾವ, ಕ್ರೂರ ಮೃಗಗಳು ಇರ್ತಾವ. ಮಸ್ತಿ ಎಲ್ಲಾರ ಮಾಡ್ಬೇಕಂತೇಳಿ ನೋಡಿದ. ಮುಂದೆ ಬರೋದಕ್ಕೆ ಒಂದು ಮನೆ ಇತ್ತು. ಆ ಮನೆಯೊಳಗೊಬ್ಬ ರೈತ ಇದ್ದ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಇವನ್ನ ಕರ್ಕೊಂಡು ಹೋದ. ಏನು ಅಂದ ಅಂದ್ರೆ, ನೋಡ್ರಿ ಮತ್ತೆ ರಾತ್ರಿ ಹೋಗ್ಬೇಡ್ರಿ, ಇಲ್ಲೇ ಉಳಿರಿ ಅಂತಂದ. ನೀವು ಎದಕ್ಕೆ ಹೋಗಿದ್ರಿ ಅಂತೆಲ್ಲ ಕೇಳಿದ. ಅವಾಗ ಪಾಪಿದು ಬಿಚ್ಚ ಮನುಷ್ಯಂದು, ಯಾವಾಗೂ ಮನುಷ್ಯನಾಗ ಇಟ್ಕೊಳ್ಳಂತ ಮನುಷ್ಯ. ಅವ್ನು ಹೇಳಿದ, ಇಲ್ಲಪ್ಪ, ನಮ್ಮ ಬಡತನದ ಪರಿಸ್ಥಿತಿ ಇದ್ದಿದ್ದಕ್ಕೆ ನಾನು ಬೇಡ್ಕೊಳಕ್ ಹೋಗಿದ್ದೆ, ಮತ್ತು ಸ್ವಾಮೀಜಿಯವ್ರು ಹಿಂಗೆ ಶಂಕ ಕೊಟ್ಟರು, ಹಿಂಗೆ ನಾಣ್ಯವನ್ನು ಕೊಡ್ತದಂತ ಹೇಳಿದ. ಹೇಳಿದ ತಕ್ಷಣ ಇವ ಒಳಗ ಖುಷಿ ಪಟ್ಟ, ಹೆಂಗಾದ್ರೂ ಮಾಡಿದನ್ನು ಹೊಡಿಬೇಕು ಅಂತೇಳಿ ಖುಷಿ ಪಟ್ಟ. ಅವತ್ತು ಅಲ್ಲಿ ಮಲ್ಕೊಂಡಾಗ ರಾತ್ರಿ ಏನು ಮಾಡಿಬಿಟ್ಟ, ಇವ ತಮ್ಮ ಮನೆಯಾಗಿರುವಂಥ ಶಂಕ ಅಲ್ಲಿ ಇಟ್ಟು ಆ ಶಂಕ ತಗೊಂಡು ತಮ್ಮ ಮನೆಯಾಗ ಇಟ್ಕೊಂಡ್ಬಿಟ್ಟ. ಪಾಪ ಇದು ಮುಂಜಾನೆ ಎದ್ದು ಮತ್ತೆ ತನ್ನ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದು ಹಿಂತಿ ಖುಷಿಲಿಂದ ಹೇಳಿದ, ಹಿಂಗೆ ಶಂಕ ತಗೊಂಬಂದೇನೆ ಅಂತೇಳಿ ಬಂದು ಪೂಜೆ ಮಾಡಿ ಅಳಿಗಾಡಿಸಿ ನೋಡ್ತಾರೆ. ಚಿನ್ನದ ನಾಣ್ಯ ಬೀಳಲಿಲ್ಲ. ಭಾಳ ಬೇಜಾರಾಗ್ಬಿಡ್ತು. ಯಾಕೆ ಬೀಳಲಿಲ್ಲ? ಅದು ಬೀಳಾಗುತ್ತೆ ಅಂದ್ರೆ ಭಾಳ ಚಿಂತೆ ಮಾಡಕತ್ತ. ಅವಾಗ ಹೇಳ್ತಂದು, ನೀವು ನೇರವಾಗಿ ಇಲ್ಲಿಗೆ ಬಂದಿರೋ ಅಥವಾ ಎಲ್ಲಾರು ವಸ್ತಿ ಇದ್ದಿರೋ ಅಂತ ಕೇಳಿದ್ರು. ಇಲ್ಲ, ಬರುವಾಗ ಒಬ್ಬರ ಮನೆಯಾಗ ವಸ್ತಿ ಇದ್ದೆ, ಅದಕ್ಕೆ ಅಲ್ಲೇ ಏನಾರು ಮೋಸ ಆಗಿರ್ಬೇಕು ಅಂತ ಅಂದ. ಆಕೆ ಅಂದ್ಲು, ಹೌದು, ಬಹುಶಃ ಅಲ್ಲೇ ಮೋಸ ಆಗೈತೆ ನಿನಗೆ, ಅದು ಹೆಂಗೆ ಮಾಡೋದು ಅಂತ ಅಂದ. ಅವಾಗ ಅವಂದ, ಇಲ್ಲ, ನಾನು ನೇರವಾಗಿ ಹೋಗಿ ಅವನು ಕೇಳಿ ಇಸ್ಕೊಂಡು ಬರ್ತಾನೆ ಅಂದ. ಅವಾಗ ಹೆಂಡತಿ ಭಾಳ ಶಾನೆ ಆಕೆ ಹೇಳಿದ್ಲು, ನೀ ಹಿಂಗೆ ಹೋದ್ರೆ ಅವ್ನು ಕೊಡೋದಿಲ್ಲ, ನೀವೊಂದು ಐಡಿಯಾ ಮಾಡ್ಕೊಂಡು ಹೋಗು. ಈ ಸಲ ಹೋಗಿ ನಾ ಹಿಂಗೆ ಮಣ್ಣಿ ಶಂಖದೊಳಗೆ ಚಿನ್ನದ ನಾಣ್ಯ ಬೀಳಿಲ್ಲ, ಅದಕ್ಕೆ ನಾನು ಬೇರೆ ಶಂಖ ಕೊಡು ಅಂತೇಳಿ ಹೋಗಿ ಅಜ್ಜಾರ ಕಡೆ ಇಸ್ಕೊಂಡು ಬಂದೆ. ಆದ್ರೆ ಈ ಸಲ ಅಜ್ಜಾರ್ ಕೊಟ್ಟಾರ 4 ಚಿನ್ನದ ನಾಣ್ಯ ಬೀಳುವಂಥ ಶಂಖ ಕೊಟ್ಟಾರ ಅಂತೇಳಿ ಹೇಳು ಅಂದ್ರೆ ಅವಂಗ ಖುಷಿ ಆಕತಿ. ಅವಾಗ ಅದನ್ನು ಇಟ್ಟು ಅವ ಇದನ್ನು ತಗೋತಾನು ಅಂತೇಳಿ ಪ್ಲ್ಯಾನ್ ಹೇಳಿದ್ಲು. ಮಜಾ ಅಂದ್ರೆ ಹಂಗಾಗ್ಬಿಡ್ಬೇಕ್ರೆ. ಇವ್ ಹೋದ. ಅಲ್ಲಿ ಹೋಗಿ ಅವಂಗ ಬರ್ಬೇಕಾರ, ಯಾಕಪ್ಪ ಮತ್ತೆ ಬಂದಿಯಲ್ಲ ಅಂತ ಕೇಳಿದವ. ಇಲ್ರಿ, ಅದು ಮೊನ್ನೆ ಓದಿದ ಶಂಖದೊಳಗೆ ಚಿನ್ನದ ನಾಣ್ಯ ಬೀಳಿಲ್ಲ, ಅದಕ್ಕೆ ನಾ ಮತ್ತೆ ಕಾಶಿಗೆ ಹೋಗಿ ಅಜ್ಜಾರ ಕಡೆ ಮತ್ತೊಂದು ಶಂಖ ಇಸ್ಕೊಂಡು ಬಂದ್ಯಾ, ಅದ್ರೊಳಗೆ 4 ಚಿನ್ನದ ನಾಣ್ಯ ಬೀಳ್ತಾವಂತ ಅಂದ್ರು ಅಂತ ಹೇಳಿದ. ಇವು ಮತ್ತೊಟ್ಟು ಖುಷಿ ಆಗ್ಬಿಡ್ತೀವಿ, ಅಲ್ಲೆಲ್ಲಿ ಭಾರಿ ಐತಲ್ಲ ಅಂತೇಳಿ ಇವೇನು ಮಾಡಿಬಿಟ್ಟ, ಆಯ್ತು ಮಲ್ಕೋರಿ, ಮುಂಜಾನೆ ಎದ್ದು ಹೋಗುವಂತೀರಿ ಅಂತೇಳಿ ಮಲಗಿಸಿದ. ಮುಂಜಾನೆ ಎದ್ದು ಇವ ಮತ್ತೆ ನಿತ್ಯ ಕರ್ಮದಿಗಳು ಮುಗಿಸ್ಕೊಂಡು ಬಂದ. ಆದ್ರೆ ಇವೇನು ಮಾಡಿಬಿಟ್ಟಿದ್ದ, ರಾತ್ರಿ ತನ್ನ ಶಂಖ ಅಲ್ಲಿ ಇಟ್ಟು ಆ ಶಂಖ ತಗೊಂಡಿದ್ದ. ಇವ ವಾಪಸ್ ಬಂದು ಆ ಚಿನ್ನದ ನಾಣ್ಯ ತಗೊಂಡು ತಮ್ಮ ಮನೆಯೊಳಗೆ ತಾವು ಶ್ರೀಮಂತರಾದರು, ತಮ್ಮ ಜೀವನ ನಡೆಸ್ಕೊಂತ ಹೊಂಟ್ರು. ಒಳ್ಳೇದಾತು. ಆದ್ರೆ ಇವಾಗೇನಾಯ್ತು, ಮೋಸ ಮಾಡಿದವಾಗ ಮೋಸ ಆಗ್ಬೇಕಲ್ಲ. ಅವಾಗ ಅನ್ನಿಸ್ತು, ಅಯ್ಯೋ, ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಮೋಸ ಮಾಡಿದೆ, ಅದಕ್ಕೆ ನನಗೆ ಮೋಸ ಆತು ಅಂತೇಳಿ ತನ್ನ ಜೀವನ ಕಳೆದ. ಬಂಧುಗಳೇ, ನಮ್ಮ ಜೀವನದೊಳಗೆ ನಾವು ಎಲ್ಲರೂ ಒಳ್ಳೆಯದನ್ನ ಮಾಡಬೇಕು ಹೊರತು ಕೆಟ್ಟದ್ದನ್ನು ಮಾಡಬಾರ್ದು. ಯಾರೇ ಇರಲಿ ಅವ್ರಿಗೆ ಸಹಾಯ ಮಾಡುವಂಥ ಗುಣ ನಮ್ಮಲ್ಲಿ ಇರ್ಬೇಕು ಅನ್ನೋದು ನಿಮ್ಮ ಮೊಬೈಲ್ ಮಲ್ಲನ ಮಾತು. ಏನಂತೀರಿ? ನಮ್ಮ ಮೊಬೈಲ್ ಮಲ್ಲ ಯೂಟ್ಯೂಬ್ ಚಾನಲಿಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಈ ಕಲಾವಿದರನ್ನ ಬೆಳೆಸ್ರಿ. ಧನ್ಯವಾದಗಳು.